everyone, this is Sean watching Shop Lohar, the YouTube channel in ದಾವಣಗೆರೆ. ಬನ್ನಿ ವೀಕ್ಷಕರು, ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ದಾವಣಗೆರೆಯಲ್ಲಿ ಎಸ್ ಮಲ್ಲಿಕಾರ್ಜುನ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಇದೇ ಒಂದು 28 ಮತ್ತು 37ನೇ ವಾರ್ಡಿನ ಒಂದು ನಿಟ್ಟುವಳಿ ರಸ್ತೆಯಲ್ಲಿ ಪ್ರಕಾಶ್ ಬಾಡಿನ ಹತ್ತಿರ ಗಜೇಂದ್ರ ಅವರು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಡೋರು. ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಅನ್ನ ಸಂತರ್ಪಣೆ ಮತ್ತು ಅದೇ ಥರ ಒಂದು KD ನಗರ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಒಂದು ಒಳ್ಳೆಯ ಸಾಧನೆ ಮಾಡಿರೋಂಥ ಒಂದು ಪೊಲೀಸಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಮತ್ತು ಅದೇ ಥರ ಒಂದು ಪುಸ್ತಕ ವಿತರಣೆ, ಈ ಥರ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮವನ್ನು ಹಮ್ಮಿಕೊಡೋರು. ಈ ಒಂದು ಕಾರ್ಯಕ್ರಮವನ್ನು ಕೊನೆ ತನಕ ನೋಡಿ ಚೆನ್ನಾಗಿರ್ತಾರೆ. ಲೈಕ್ ಮಾಡಿ, ಶೇರ್ ಮಾಡಿ, ನೆಕ್ಸ್ಟ್ ವಿಡಿಯೋ ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಹುಟ್ಟುಹಬ್ಬದ ಅಂಗವಾಗಿ 37ನೇ ವಾರ್ಡ್ನಲ್ಲಿ ಪುಷ್ಪಾ ಜಗನ್ನಾಥ್ ನಮ್ಮ ಗಜೇಂದ್ರ ಅವರ ನೇತೃತ್ವದಲ್ಲಿ ಏನು ಪೊಲೀಸರಿಗೆ ಸನ್ಮಾನ, ಪೌರ ಕಾರ್ಮಿಕರಿಗೆ ಸನ್ಮಾನ ಹಾಗೂ ಅನ್ನದಾಸೋಹದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಮಾಜಿ ಅಧ್ಯಕ್ಷರು, ಸ್ನೇಹಿತರು ಆದಂಥ ಉತ್ತರ ವಲಯ ಅಧ್ಯಕ್ಷರಾದ KG ಶಿವಕುಮಾರ್ ಅವರೇ, ಸ್ನೇಹಿತರಾದ ಮಹಾನಗರ ಪಾಲಿಕೆ ಮಾಜಿ ಸದಸ್ಯರ ಪಾಪಣ್ಣ ಅವರೇ, ಹನುಮಂತರಾಜ್ ಅವರೇ, ಈ ವಾರ್ಡ್ನಲ್ಲಿ ಹಲವು ಕಾರ್ಯಕ್ರಮಗಳನ್ನು ಮಾಡಿ ಶ್ರೀನಿವಾಸ್ ಅವರೇ, ಮಾಜಿ ನಗರ ಪಾಲಿಕೆ ಸದಸ್ಯರ TD ಹಾಲೇಶ್ ಅವರೇ, ನಮ್ಮ ರವಿ ಅವರೇ, ನಮ್ಮ ಈ ವಾರ್ಡಿನ KD ನಗರ ಸಬ್ ಇನ್ಸ್ಪೆಕ್ಟರ್, ಹಲವು ನಾವು ಅನೇಕ ಕಾರ್ಯಕ್ರಮಗಳನ್ನ ದಾವಣಗೆರೆ ನಗರದಲ್ಲಿ, ಜಿಲ್ಲೆಯಲ್ಲಿ ನಡೆಸ್ಕೊಂತ ಬಂದಿದ್ದೀವಿ. ಕಾರಣ ಇಷ್ಟೇ, ತಮ್ಮೆಲ್ಲರ ಆರೈಕೆ, ಆಶೀರ್ವಾದ. ಮಧ್ಯಮ ವರ್ಗದ ಏರಿಯಾ ಆಗಿದೆ. ಮುಂಚೆಲ್ಲ ಹಿಂದುಳಿದ ಏರಿಯಾ ಆಗಿತ್ತು, ಈಗ ಮಧ್ಯಮ ಅವ್ರ ನೇತೃತ್ವದಲ್ಲಿ ಆರಕ್ಷಕರ ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥ ಶ್ರೀನಿವಾಸರ್ ಅವರಿಗೆ ಹುಡುಗರ ಸಂದರ್ಭದ ವಿಜಯರಾದ ಚಪ್ಪಾಳಿ ಮೂಲಕ ಹಾಗೂ ಇವತ್ತು ಬನ್ನಿ ವೀಕ್ಷಕರು, ಅದೇ ಥರ ದಿನೇಶ್ ಶೆಟ್ಟಿ ಅವರು ಕೂಡ ಇದ್ದಾರೆ, ಮಾತಾಡ್ಸೋಣ. ಸರ್ ನಮಸ್ತೆ. ಇವತ್ತು 37ನೇ ವಾರ್ಡ್ನಲ್ಲಿ ಪುಷ್ಪಾ ಜಗನ್ನಾಥ್ ಗಜೇಂದ್ರ ಅವರ ನೇತೃತ್ವದಲ್ಲಿ, ಇವತ್ತು ಎಲ್ಲ ಮುಖಂಡರುಗಳ ನೇತೃತ್ವದಲ್ಲಿ ಸಚಿವರಾದ SS ಮಲ್ಲಿಕಾರ್ಜುನ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಪೊಲೀಸ್ನವರಿಗೆ, ಪೌರ ಕಾರ್ಮಿಕರಿಗೆ ಸನ್ಮಾನ, ಈ ವಾರ್ಡಿನ ಜನತೆಗೆ ಒಂದು ಅನ್ನ ಸಂತರ್ಪಣೆಯನ್ನು ಕಾರ್ಯಕ್ರಮ ಹಾಕೊಂಡ್ರೆ ಅಭಿನಂದನಾರ್ಹ. ಇವತ್ತು ಮಲ್ಲಿಕಾರ್ಜುನ್ ಅವರು ದಾವಣಗೆರೆಗೆ ಸಚಿವರಾದ ಮೇಲೆ, ಶಾಸಕರಾದ ಮೇಲೆ ಶಾಂತಿ ನೆಲೆಸಿದೆ. ಇವತ್ತು ಆ ಶಾಂತಿ ನೆಲೆಸಿದರೆ ಅಭಿವೃದ್ಧಿ ಆಗುತ್ತೆ, ಅಭಿವೃದ್ಧಿ ಆದರೆ ಊರು ಇಂಪ್ರೂವ್ ಆಗುತ್ತೆ. ಅದರಿಂದ ಜನಗಳು ನೆಮ್ಮದಿ ಇರೋದಕ್ಕೆ ಕಾರಣ ಮಲ್ಲಿಕಾರ್ಜುನ್ ಅವರು, ಶಿವಶಂಕರಪ್ಪನವ್ರ ಫ್ಯಾಮಿಲಿ ಅಂದರೆ ತಪ್ಪಾಗಲಾರ್ದು. ಯಾವುದೇ ಒಂದು ಊರು ಅಭಿವೃದ್ಧಿ ಆಗ್ಬೇಕಾದ್ರೆ ಶಾಂತಿ ನೆಲೆಸ್ಬೇಕು ಫಸ್ಟ್, ಅದಾದರೆ ಅಭಿವೃದ್ಧಿ ಆಗ್ತದೆ. ಅದ್ರ ಜೊತೆಗೆ ಮುಖಂಡರುಗಳು ಇಂಥ ಕಾರ್ಯಕ್ರಮ ಮಾಡ್ತಿರೋದು ಕೊರೋನಾದಿಂದ ಹಿಡಿದು ಇಲ್ಲಿ ತನಕ ಗಜೇಂದ್ರ ಅವರ ಫ್ಯಾಮಿಲಿ, ಜಗನ್ನಾಥ್ ಅವರ ಫ್ಯಾಮಿಲಿ ಒಳ್ಳೆ ಕೆಲಸಗಳನ್ನು ಈ ಏರಿಯಾದಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಮುಖಂಡರುಗಳ ಸಾಥ್ ಜೊತೆಗೆ ಜನಗಳಿಗೆ ಸ್ಪಂದಿಸೋಂಥ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಅಭಿನಂದನಾರ್ಹ. ಇನ್ನು ಮುಂದಿನ ದಿನಗಳಲ್ಲಿ ಮಾಡಲಿ, ಅವ್ರಿಗೆ ಉಜ್ವಲ ಭವಿಷ್ಯವಿದೆ ಮುಂದಿನ ದಿನಗಳಲ್ಲಿ ಅಂತೇಳಿ ಕರೆದು ಅವಕಾಶ ಮಾಡಿಕೊಟ್ಟ 37ನೇ ವಾರ್ಡಿನ ಗಜೇಂದ್ರ ಫ್ಯಾಮಿಲಿ ಹಾಗೆ ಎಲ್ಲ ಮುಖಂಡರುಗಳಿಗೂ ಧನ್ಯವಾದ ಹೇಳ್ತೀನಿ. ಅದೇ ಥರ ಗಜೇಂದ್ರ ಕೂಡ ನಮ್ಮ ಜೊತೆಗೆ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ಇವತ್ತು ನಮ್ಮ ದಾವಣಗೆರೆ ಉಸ್ತುವಾರಿ ಸಚಿವರು SS ಮಲ್ಲಣ್ಣನವರ 58ನೇ ವರ್ಷದ ಹುಟ್ಟುಹಬ್ಬನ ಭಾಳ ಅದ್ದೂರಿಯಾಗಿ ನಮ್ಮ
KTG ನಗರ ಹಾಗೂ ಭಗತ್ ಸಿಂಗ್ ನಗರ ವಾರ್ಡ್ನಲ್ಲಿ ಆಚರಿಸ್ತಾ ಇದ್ದೀವಿ. ಇವತ್ತಿನ ವಿಶೇಷ ಏನಂದರೆ ಇವತ್ತಿನ ವಿಶೇಷ ಏನಂದರೆ ನಮ್ಮ ಮಲ್ಲಣ್ಣನು ಹೇಳಿದಂಗೆ ಪೌರ ಕಾರ್ಮಿಕರಿಗೆ ಅಥವಾ ಸಾಧನೆ ಮಾಡಿರೋಂಥ ವ್ಯಕ್ತಿಗಳಿಗೆ ಹೂವು ಹಾರ ಮಲ್ಲಣ್ಣವ್ರು ಹೇಳಿರೋದು ನನಗೆ ಹೂವು ಹಾರ ತರಬೇಡ್ರಿ, ನಿಮ್ಮ ವಾರ್ಡ್ನಲ್ಲಿ ಯಾರ್ಯಾರು ಕೆಲಸ ಮಾಡಿದ್ದಾರೆ, ಯಾರ್ಯಾರು ಸಾಧನೆ ಮಾಡಿದಾರೋ ಅವ್ರಿಗೆ ಖರ್ಚು ಮಾಡಿರಿ, ದುಂದು ವೆಚ್ಚಗಳು ಮಾಡಬೇಡ್ರಿ ಅಂತ ಹೇಳಿದ್ದಕ್ಕೆ ಅದೇ ರೀತಿ ಇವತ್ತು ಅನ್ನದಾಸೋಹ ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಪೌರ ಕಾರ್ಮಿಕರು ಇವತ್ತು ಪೌರ ಕಾರ್ಮಿಕರ ದಿನಾಚರಣೆ ಐತಿ. ಇವತ್ತು ಪೌರ ಕಾರ್ಮಿಕರಿಗೂ ಸನ್ಮಾನ ಮಾಡಿದ್ದೀವಿ. ಅದೇ ರೀತಿ ನಮ್ಮ KTG ನಗರ ಈ ವರ್ಷ ಉತ್ತಮವಾಗಿ ಕೆಲಸ ಮಾಡಿದಂಥ ಪೊಲೀಸವರಿಗೆ ಸನ್ಮಾನ ಮಾಡಿದ್ದೀವಿ. ಇದು ಇವತ್ತಿನ ಮಲ್ಲಣ್ಣನವರ ವಿಶೇಷವಾಗಿ ನಮ್ಮ ವಾರ್ಡ್ನಲ್ಲಿ ಆಚರಣೆ ಮಾಡ್ತಿದ್ವಿ. ಇದಕ್ಕೆ ನನ್ನ ಫ್ರೆಂಡ್ಸ್ ಸರ್ಕಲ್ ಅಂದರೆ ನಮ್ಮ ಫ್ರೆಂಡ್ಸು ಹಾಗೂ ನಮ್ಮ ಕಾಂಗ್ರೆಸ್ ಮುಖಂಡರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಇದನ್ನು ಮಾಡ್ತಾ ಇದ್ದೀವಿ. ಇದು ಧನ್ಯವಾದ. ಓಕೆ ಸರ್, ಧನ್ಯವಾದ. ಹುಟ್ಟುಹಬ್ಬ ಇವತ್ತು, ಅದಕ್ಕೋಸ್ಕರ ಅನ್ನ ಸಂದರ್ಭ ಮಾಡಿಸಿದ್ದೀವಿ. ಮತ್ತು ಆಮೇಲೆ ಇವತ್ತು ಕಾರ್ಮಿಕರು ಎಲ್ಲ ಇದು ಕರೆಸಿದ್ವಿ. ಇವತ್ತು ಕಾರ್ಮಿಕರ ದಿನ ಇವತ್ತು ಅವರಿಗೆಲ್ಲ ಇವತ್ತು ಸನ್ಮಾನ ಮಾಡಿದ್ದೀವಿ. ಮತ್ತು 15 kg ಬಂಗಾರ ಕರ್ಕೊಂಡು ಹೋಗಿದ್ದವರು ರಾಜಸ್ಥಾನಕ್ಕೆಲ್ಲ ಹೋಗಿದ್ರು ಅವ್ರನ್ನೆಲ್ಲ ಕರ್ಕೊಂಡು ಎಲ್ಲ ಅವ್ರಿಗೂ ಸನ್ಮಾನ ಮಾಡಿದ್ದೀವಿ. ಎಲ್ಲ ಅನ್ನ ಸಂದರ್ಭ ಮಾಡಿದ್ದೀವಿ. ಎಲ್ಲ ನಮ್ಮ ಫ್ರೆಂಡ್ಸು ಎಲ್ಲ ನಮ್ಮ ಊರೆಲ್ಲ ಬಂದೆಲ್ಲ ಸಹಾಯ ಮಾಡಿದ್ದಾರೆ. ಎಲ್ಲ ಇದು ಇರಲಿ ಅಂತ, ಚೆನ್ನಾಗಿರಲಿ ಅಂತ. ಓಕೆ, ಧನ್ಯವಾದಗಳು.